ಕಲಾ ಬಳಗ ಅವರಿಂದ ಜಾನಕಿಯಮ್ಮನವರಿಗೆ ನುಡಿ ನಮನ. ಪಾಪ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದ್ರೆ ಈಗಿನ ಸಿಂಗರ್ಸ್ ಇವ್ರ ತಗೊಳ್ಳೋಕೆ ಸಾಧ್ಯನೇ ಇಲ್ಲ, ಇವ್ರ ಥರ ಹಾಡೋಕ್ಕೆ ಸಾಧ್ಯನೇ ಇಲ್ಲ, ಇವ್ರ ಮೆಲಡಿ ಇಟ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲ. ಇಷ್ಟು ಮಾತ್ರ ಹೇಳೋದಾದ್ರೆ ನನ್ನ ಮಗ ಈಗಿನ ಕೇಳಿ ಮಿಸ್ ಮಾಡ್ಕೊತಾರೆ ಅಷ್ಟೇ. ಮತ್ತೇನು ಹೇಳೋಕ್ಕೆ ನಾವೆಲ್ಲ ಪುಣ್ಯವಂತರು. 40-50 ವರ್ಷದ ಏನಿದೆ ನಾವು ಎಲ್ಲ ದಿಗ್ಗಜ ಒಂದು ಆ್ಯಕ್ಟರ್ಗಳನ್ನ ಸಿಂಗರ್ಗಳನ್ನ ನಾವು ನೋಡಿದ್ವಿ, ಕೇಳಿದ್ವಿ. ಇದು ನಮ್ಮ ಪುಣ್ಯ. ಹೊಸ ಪೀಳಿಗೆ ಅವ್ರನ್ನ ನೋಡೋಕ್ಕಾಗಲ್ಲ, ಕೇಳ್ಬೋದು. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವರು ಲೆಜೆಂಡ್ರಿ ಸಿಂಗರ್ಸ್, ದಿಗ್ಗಜರ ಅಂತ ಏನು ಹೇಳ್ತಾರೆ, ಇವರು ನಮಗೆ ಒಂದು ಲೈಬ್ರರಿನ ಕೊಟ್ಟೋಗಿದ್ದಾರೆ ಅವರ ಹಾಡುಗಳ ಮುಖಾಂತರ. ಮುಂದಿನ ಪೀಳಿಗೆ ಹೆಂಗಪ್ಪ ಅನ್ನೋದನ್ನು ಆಲೋಚನೆ ಮಾಡಬಾರ್ದು ಅಂತೇಳಿ ಅವರು ನಮ್ಗೆ ಇಷ್ಟಿಷ್ಟು ಹಾಡುಗಳನ್ನ ಕೊಟ್ಟೋಗಿದ್ದಾರೆ. ಆ ಹಾಡುಗಳನ್ನ ಕೇಳಿದ್ರೆ ಸಾಕು, ನಾವು ಆ ಸಂಗೀತದ ಕಲಿಬಹುದು. ಇಷ್ಟು ಹೇಳಿ ನನ್ನ ನುಡಿ ನಮನ. ಎಲ್ಲರೂ ಇವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಗಾಯಕರ ಜೊತೆಗೆ ಸಾಮಾನ್ಯ ಜನರು ಕೂಡ ಅಮ್ಮವರು ಗಾಯನ ಕೇಳಿ ಬಹಳಷ್ಟು ಸ್ಫೂರ್ತಿ ಪಡ್ಕೊಂಡಂಥ ಕೆಲಸ ಮಾಡೋದು ವಿಷಯ ಇದೆ. ಯಾಕಂತಂದ್ರೆ ಇವತ್ತು ಗಾಯನ ಲೋಕದಲ್ಲಿ ಬಾಲಸುಬ್ರಹ್ಮಣ್ಯ ಎಷ್ಟು ದುಃಖ ಹೊಂದಿತ್ತು, ಇವತ್ತು ಕೂಡ ಅಮ್ಮನವರು ಕರ್ಕೊಂಡಾಗ ಅಷ್ಟೇ ಒಂದು ದುಃಖ. ನನ್ನ ನೋಡೋಂಥ ಒಂದು ವಿಷಯದಲ್ಲಿ ಮಾ ಟಿವಿ ಒಳಗಡೆ ಒಂದು ಕಾರ್ಯಕ್ರಮದಲ್ಲಿ ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಅಮ್ಮವರು ಆಡ್ತಾ ಇರ್ಬೇಕಾದ್ರೆ ಅವರು ನಗನಗುತ್ತಾ ಒಂಥರ ಕಾಮಿಡಿ ಮಾಡ್ತಾ ಆಡಿರ್ತಕ್ಕಂಥ ವಿಷಯ ಇನ್ನೂ ನನ್ನ ಕಣ್ಣಲ್ಲಿ ಹಂಗೆ ಕಾಣ್ತಿತ್ತು. ಯಾಕಂತಂದ್ರೆ ಅವರು ಯಾವ ಥರ ಅಂತಂದ್ರೆ ಒಂದು ಮಗು ಥರ ವೇದಿಕೆ ಮೇಲೆ ಇರ್ತಕ್ಕಂಥ ಸೀರಿಯಸ್ ಆಗಿ ಗಂಭೀರವಾಗಿ ಆಡೋಂಥ ವ್ಯಕ್ತಿನೇ ಅಂತ ನಾನು ನೋಡಿದಂಥ ವಿಷಯ ಗೊತ್ತಿಲ್ಲ. ಆದರೆ ನಾನು ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ಅವ್ರು ಎಷ್ಟು ಮಗು ಥರ ಆಟ ಆಡ್ತಂಥ ಬಾಲಸುಬ್ರಹ್ಮಣ್ಯವ್ರಿಗೆ ಕಾಮಿಡಿ ಮಾಡ್ತಾ ಹಾಡಿನಲ್ಲಿ ಕೂಡ ಒಂದು ಭಾಳಷ್ಟು ನಮ್ರತೆಯಿಂದ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ರು. ಇಂಥ ಒಂದು ದೊಡ್ಡ ವ್ಯಕ್ತಿ ಇವತ್ತು ನಮ್ಗೆ ಅಲ್ಲಿರ್ತಕ್ಕಂಥದ್ದು ಬಹಳ ದುಃಖಕರ ವಿಷಯ ಆದರೂ ಕೂಡ ಅವರು ನಮ್ಮ ದೇಶ ಪ್ರಪಂಚ ಬಿಟ್ಟು ಹೋಗಿಲ್ಲ. ಯಾಕಂತಂದ್ರೆ ಅವ್ರ ಹಾಡುಗಳು ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಕಡೆ ನಾವು ಅದನ್ನು ಹಾಡ್ತಾ ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಸಂಗೀತ ಹಾಡ್ತಾ ಇದ್ದೀವಿ. ನಿಜವಾಗ್ಲೂ ಅದಕ್ಕೆ ಸ್ಫೂರ್ತಿನೇ ನಮ್ಮ ಕಾರ್ಯಕ್ರಮ ಅಂತ. ಇವತ್ತು ಅವರೆಲ್ಲ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅಂದರೆ ಭಾಳ ದುಃಖ ಅಂತಲೇ ಇರುತ್ತೆ. ಭಾಳ ರೀತಿಯಲ್ಲಿ ಮಾಡುವಂಥ ಗಾಯಕರು ಯಾರು ಇದ್ದರೆ ಜಾನಕಮ್ಮ ಬಿಟ್ಟರೆ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿಬಿಟ್ಟರೆ ಇಬ್ಬರು ಬಿಟ್ಟರೆ ಮತ್ತೆ ಯಾವ ಕಲಾವಿದರಿಂದ ಕೂಡ ಯಾಕಂದರೆ ಆ ರೀತಿ ವಿಭಿನ್ನ ಶೈಲಿಯಲ್ಲಿ ಮಾಡುವಂಥ ಕಲಾವಿದರು ಅಂತಂದರೆ ಜಾನಕಮ್ಮ ಅವರು ಮತ್ತು ಎಸ್ ಪಿ ಅವರು ಹಾಡ್ತಕ್ಕಂಥ ಹಾಡುಗಳನ್ನು ನಾವು ಶ್ರೀಗೌಡರು ರೇಡಿಯೋದಲ್ಲಿ ಕೇಳಿಕೊಳ್ಳೋದು ಅವರು ಹಾಡುವಂಥ ಹಾಡುಗಳನ್ನು ಕೇಳಿ ಕಲಾವಿದರಾದಂಥ ನಾಡಷ್ಟೇ ಅಲ್ಲ, ಈ ಭಾರತ ದೇಶದಲ್ಲಿ ನಷ್ಟ ಆಗಿದೆ. ಏನೋ ಗೊತ್ತಿಲ್ಲ, ಇಲ್ಲಿ ಫೈಟ್ ತೊಗೊಳಕತ್ತಿಲ್ಲ. ಮತ್ತೆ ಮುಂದಿನ ಜನರು ಅಂತಿದ್ರೆ ಎಸ್ ಪಿ ಅವರು ಮತ್ತು ಅಮ್ಮನವರು ಕಾಂಬಿನೇಷನ್ ಆಗಿ ಮತ್ತೊಂದು ಹುಟ್ಟುಬರಲಿ ಅಂತ ಈ ಸಂದರ್ಭದಲ್ಲಿ ಅಮ್ಮನವರ ಬಗ್ಗೆ ನಾವು ಮಾತಾಡ್ಬೇಕಂತಂದರೆ ಎಸ್ ಜಾನಕಿಯವರು ಸರಸ್ವತಿ ಪುತ್ರಿ ಅಂತ ಹೇಳಿದ್ರೆ ನಮ್ಮ ಸರಸ್ವತಿ ಪುತ್ರಿ ನಮ್ಮ ಬಾಲ್ಯದ 8ನೇ ವಯಸ್ಸಿನಲ್ಲೇ ಸಂಗೀತವನ್ನು
ಜೀವಿತವನ್ನು ಪ್ರಾರಂಭ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡಿ ಈಗಾಗಲೇ ಹೇಳಿದ ಪ್ರಕಾರ 20 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದ್ದಾರೆ ಅಂತ ಒಂದು ಭಾಳಷ್ಟು ಸಿಕ್ಕರೆ ಇಂಥ ಒಂದು ಸಾಧನೆಯಲ್ಲಿ ನನಗೆ ಒಂದು ನೆನಪಾಗ್ತಾ ಇದೆ. SP ಬಾಲಸುಬ್ರಹ್ಮಣ್ಯ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡೋದು ಭಾಳ ಖುಷಿ. ನಮ್ಮ ಬಂಧು ಅಂತಂದ್ರೆ ಬೇರೆ ಬೇರೆ ವಯಸ್ಸಿನಲ್ಲಿ ಹಾಡನ್ನು ಹಾಡಿಸಿ ಮನೋರಂಜನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ತಗೊಂಡು ಸಂತೋಷ ಪಡ್ತಾ ಇದ್ದೀವಿ. ಉದಾಹರಣೆಗೆ ಮಗುವಿನ ಹಾಗೆ ಹಾಡೋದು, ಗಣಮಕ್ಕಳ ಧ್ವನಿಯಲ್ಲಿ ಹಾಡೋದು, ಅಜ್ಜಿ ವಯಸ್ಸಾದ ಅಜ್ಜಿಯರ ಧ್ವನಿಯಲ್ಲಿ ಹಾಡಬೇಕು. ಇಂಥ ವಿಭಿನ್ನ ಕಲಾವಿದೆಯ ಗಾಯಕಿಯನ್ನು ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಈ ಗಾನಲೋಕಕ್ಕೆ ಪಾದಾರ್ಪಣೆ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಗಾನವನ್ನು ಹಾಡಿದ್ದಾರೆ. ಅವರಲ್ಲಿ 4 ಧ್ವನಿಯಲ್ಲಿ ಕೂಡ ಅವರು ಗಾನವನ್ನು ಹಾಡುವ ವಿಶೇಷತೆಯನ್ನು ಹೊಂದಿದ್ದರಿಂದ ನಮ್ಮ ಎಲ್ಲ ಗಾಯಕರಿಗೂ ಒಂದು ಮಾದರಿ. ಅವರು ಡೌನ್ ಟು ಅರ್ತ್, ತುಂಬ ಸರಳ ಜೀವಿ, ಯಾವುದೇ ಆಡಂಬರ ಇಲ್ಲ, ಅತ್ಯಂತ ಸರಳ ಜೀವಿ. ಹಣೆ ಮೇಲೆ ಒಂದು ದೊಡ್ಡ ಕುಂಕುಮ, ಸಾಧಾರಣ ಒಂದು ಸೀರೆ ಹಾಕ್ಕೊಂಡು ಹೊರಟು ಸಾಕ್ಷಾತ್ ಸರಸ್ವತಿನೇ ಬಂದ್ಬಿಟ್ಟು ಅನ್ನುವಂಥ ಭಾವನೆಗಳನ್ನು ಎಲ್ಲರಲ್ಲೂ ಮೂಡ್ತಾ ಇತ್ತು. ಅಂಥ ಒಳ್ಳೆಯ ಶುದ್ಧವಾದ ಆತ್ಮ ಅವರು ಇಷ್ಟು ಬೇಗ ಆಗಲಿದ್ದು ನಮಗೆಲ್ಲ ದುಃಖಕರವಾಗಿದೆ. ಆದರೂ ಮತ್ತೆ ನಮ್ಮಲ್ಲೇ ಹುಟ್ಟಿ ಬರಲಿ ಅಂತ ನಾವೆಲ್ಲರ ಪರವಾಗಿ ಆ ಅಮ್ಮ ಜಾನಕಿ ಅಮ್ಮಗೆ ಹೇಳ್ತೀವಿ. ಹಾಗೆ ಆ ಭಗವಂತ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಧನ್ಯವಾದ.